ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜು ಅಲ್ಮರ. ನಿಮ್ಮೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನಿವತ್ತಿದ್ದೀನಿ ಉಡ್ಸ್ಲಮ್ಮ ದೇವಸ್ಥಾನ ಹತ್ರ. ಸ್ನೇಹಿತರೆ, ಇದು ನಮ್ಮ ಶಿರಾ ಹತ್ರ ಇರೋಂಥದ್ದು ಮತ್ತು ಧಾರವಾಡ ಗ್ರಾಮದಲ್ಲಿರೋ ಅಂಥದ್ದು. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ನಾನು ಬರಬೇಕು ಅಂತೇಳಿ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. ಈ ದೇವ್ರು ನೋಡಬೇಕು ಅಂತೇಳಿ. ಯಾಕೆ ಅಂತಂದರೆ ಇದು ಸ್ನೇಹಿತರೆ, ಇವತ್ತು ತುಂಬ ದೇವಸ್ಥಾನಗಳು ಇವತ್ತು ಕಮರ್ಷಿಯಲ್ ಆಗಿದೆ. ಬಟ್ ಆದರೆ ಈ ದೇವಸ್ಥಾನ ಇವತ್ತು ಕೂಡ ಸರಳತೆಗೆ ರೂಪಕ ಅಂತ ಹೇಳ್ಬೋದು ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಅಂದರೆ ಸ್ನೇಹಿತರೆ, ನೀವು ಯಾರಾದರೂ ಪೂಜೆ ಮಾಡಿಸ್ತೀರ ಅಂತ ಬಂದರೆ ಸ್ವತಃ ನೀವೇ ಪೂಜೆ ಮಾಡ್ಕೊಬೇಕಿಲ್ಲ. ಯಾರೂ ಪೂಜಾರಿಗಳಿಲ್ಲ, ಯಾರೂ ಇಲ್ಲ ಸ್ನೇಹಿತರೆ. ಅಷ್ಟು ಸ್ವತಂತ್ರವಾಗಿದೆ, ಸ್ವತಂತ್ರ ಮುಕ್ತವಾಗಿರೋಂಥ ದೇವಸ್ಥಾನ ಇದು ಸ್ನೇಹಿತರೆ. ನೀವು ಕೂಡ ಬಂದರೆ ತುಂಬ ಇಷ್ಟಪಡ್ತೀರಾ. ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಬನ್ನಿ ಇವತ್ತು ಉಡ್ಸ್ಲಮ್ಮನ ದೇವಸ್ಥಾನದ ಬಗ್ಗೆ ತಿಳ್ಕೊಳಕ್ಕೆ ಹೋಗೋಣ. ನಮ್ಮ ಹೆಸರು ವಸಂತ್ ಅಂತ ಹೇಳಿ. ನೀವು ಯಾವ ಊರಿಂದ ಬರ್ತಾ ಇದ್ದೀರಾ? ನಮ್ಮದು ಇಲ್ಲೇ ಸರ್, ಇಲ್ಲಿಂದ ಒಂದು 2 ಕಿಲೋಮೀಟ್ರು, ಮಾರನಗೆರೆ ಗೊಲ್ರಟ್ಟಿ ಅಂತ. ಈ ದೇವಸ್ಥಾನಕ್ಕೆ ನಾವು ತುಂಬ ವರ್ಷ ಚಿಕ್ಕ ಹುಡುಗರಿಂದ, ಸುಮಾರು ನಾವು ಒಂದು 5 ವರ್ಷದಿಂದಲೇ, ಹುಟ್ಟಿನಿಂದಲೂ ನಾವು ಬರ್ತಾಯಿದ್ದೀವಿ ಅಂತ ತಿಳ್ಕೊಂಬಿಟ್ಟು. ಹುಟ್ಟಿನಿಂದಲೂ ಬರ್ತಾಯಿದ್ದೀವಿ. ತುಂಬ ಪವಾಡೆ ಈ ತಾಯಿ ನಮ್ಮದವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಇಲ್ಲಿ ಒಂಥರಕ್ಕಿಂತ ಹೊರಗಡೆ ಭಕ್ತಿ ಜನ ಜಾಸ್ತಿ. ಇಲ್ಲಿ ಈ ತಾಯಿಗೆ ಅಂದ್ಕೊಂಡಿದ್ದ ಹರಕೆ ಏನಿದೆ ಅದನ್ನು ತುಂಬ ಪವಾಡವಾಗಿ ನಡೆದಿದೆ. ಇಲ್ಲಿ ನಾವೇನಾದರೂ ಅಂದ್ಕೊಂಬಿಟ್ಟು ಏನಾದರೂ ಒಂದು ಹರಕೆ ಮಾಡ್ಕೊಂಡು ಹೋದರೆ ಅಲ್ಲಿ ಕಲ್ಲಿದೆಯಲ್ಲ ಸ್ವಾಮಿ, ಅದ್ರ ಮೇಲೆ ಕೂತ್ಕೊಂಡ್ರೆ ಅದು 3 ಸರಿ ರೌಂಡ್ ಹಾಕುತ್ತೆ. ಬಲಗಡೆ ಎಡಗಡೆ, ನೀನು ಆಗೋದಿದ್ರೆ ಬಲಗಡೆ 3 ಕಡೆ ರೌಂಡ್ ಆಗುತ್ತೆ, ಆಗೋದಿಲ್ಲ ಅಂದರೆ ಎಡಗಡೆಗೆ ರೌಂಡ್ ಹಾಕುತ್ತೆ. ಅದರಿಂದ ಈ ತಾಯಿನ ತುಂಬ ಭಕ್ತಾದಿಗಳಿದ್ದಾರೆ. ಈ ರೋಡ್ ನಡಿಬೇಕಾದ್ರೆ ಇದನ್ನು ಇಲ್ಲಿಗೆ ಈ ದೇವಸ್ಥಾನ ಹೊಡಿಬೇಕು ಅಂತ ಪ್ಲಾನ್ ಆಗುತ್ತೆ. ಆವಾಗ ಬಂದಾಗ ಏನು ಹೇಳ್ತಾರೆ ಅಂದರೆ, ಆವಾಗ ಈ ರೋಡ್ ಹೊಡಿಬೇಕಾದ್ರೆ ಈ ರೋಡ್ನವ್ರು ಬಂದುಬಿಡ್ತಾರೆ, JCB ಬಂದುಬಿಡುತ್ತೆ. JCB ಬಂದು ಹಿಂಗೆ ಇದಾಕುತ್ತೆ, JCB ಹಾಕುತ್ತೆ ಕೀಳಕ್ಕೆ, ಇದನ್ನು ದೇವಸ್ಥಾನ ಶಿಫ್ಟ್ ಮಾಡ್ಬೇಕು ಅಂತಾನೆ. ಅವನು JCB ಇದ್ದಾನೆ, ಅವನಿಗೆ ಕೈ ಕಾಲು ಆಡ್ದಾನೆ ಇಳಿದು ಓಡ್ಬಿಡ್ತಾನೆ. ಅಂಥ ಪವಾಡೆ ಈ ತಾಯಿ. ಆವಾಗ ಈ ರೋಡ್ನರ ಹೈವೇನವ್ರು ಇದ್ದರ್ಬಿಟ್ಟು ಅವ್ರು ಮಾತಾಡ್ಬಿಟ್ಟು, ಇಲ್ಲಪ್ಪ ತಾಯಿನ ನಾವು ಯಾವುದೇ ಕಾರಣಕ್ಕೂ ಮುಟ್ಟೋದು ಬೇಡ, ತಾಯಿಗೆ ಜಾಗ ಬಿಟ್ಬಿಟ್ಟು ನಮ್ಮ ಮುಂದಲಿಂದ ಭಕ್ತಾದಿಗಳು ಏನು ಬರ್ತಾರೋ ಅವ್ರಿಗೆ ನಾವು ಅವಕಾಶ ಮಾಡಿಕೊಟ್ಟು, ನಾವು ಆ ತಾಯಿಗೆ ಸೇವೆಗೆ ಏನು ಭಕ್ತಾದಿ ಬರ್ತಾರೆ ಅವ್ರನ್ನ ಕಂಟಿನ್ಯೂ ಮಾಡಿಬಿಟ್ಟು ಅವ್ರದ್ದೇನಿದೆ ಅವ್ರ ಸೇವೆ ಮಾಡ್ಕೊಂಡು ಹೋಗಲಿ ಭಕ್ತಾದಿಗಳು ಅಂತಂದೇಳಿ ಯಾವುದೇ ನಾವು ಅಡಚಣೆ ಮಾಡಲ್ಲ. ಇನ್ನು ಮುಂದೆ ಏನಿದ್ರೂ ಈ ತಾಯಿನ ಇನ್ಯಾವುದೇ ಕಾರಣಕ್ಕೂ ನಾವು ಆ ತಾಯಿಗೆ ನೀವು ಭಂಗ ಮಾಡಲ್ಲ. ಭಕ್ತಾದಿಗಳು ಏನಿದ್ರೆ ಆ ಭಕ್ತಾದಿಗಳು ಅವತ್ತಿನಿಂದಲೇ ಇನ್ನೂ ಹೆಚ್ಚಿನ ಸಂಖ್ಯೆಗೆ ಬಂದರೆ ಹೊರತು ಕಡಿಮೆ ಅಂತೂ ಆಗಲೇ ಇಲ್ಲ. ಈ ತಾಯಿಗೆ ಕುರಿ ಕೋಳಿ ಇದಿರುತ್ತೆ ಸ್ವಾಮಿ, ಕುರಿ ಕೋಳಿ ಹರಕೆ ಇರುತ್ತೆ, ಹರಕೆ ಕೊಡ್ಬೋದು. ಆಮೇಲೆ ಶಾಂತಿ ಸ್ಥಾಪನೆಗಾಗಿನ ಮಸರಡೆ ಇಡ್ಬೋದು, ಮಸರಡೆ ಇಡ್ತಾರೆ. ಶಾಂತಿ, ಆ ತಾಯಿ ಶಾಂತಿ ಆಗಲಿ ಅಂತ ಮಸರಡೆ ಇಡ್ತಾರೆ. ಏನಾದರೂ ಸಂಕಲ್ಪ ಮಾಡ್ಕೊಂಡು ಹೋದರೆ ಬರೋರು. ಈ ತಾಯಿಗೆ ವಾರ 2, ಒಂದು ಶುಕ್ರವಾರ, ಒಂದು ಮಂಗಳವಾರದಲ್ಲಿ ತುಂಬ ಜನ ಇರುತ್ತೆ ಇಲ್ಲಿ. ಇಷ್ಟು ಈ ಸ್ವಾಮಿ ಈ ತಾಯಿ ಪವಾಡೆ ಅಂದರೆ ಇಷ್ಟು. ಈ ತಾಯಿ ಹೆಸರು ಉಡ್ಸ್ಲಮ್ಮ ಅಂತ. ಇದಿರೋದು ಶಿರಾ ತಾಲೂಕು ದ್ವಾರಳ್ಳು ಗ್ರಾಮದಲ್ಲಿ ಇರೋ ತುಮಕೂರು ಡಿಸ್ಟಿಕ್ಕು ಸರ್. ಯಾಕೆ ಈ ದೇವಸ್ಥಾನಕ್ಕೆ ಯಾವುದೋ ಕಟ್ಟಡ ಕಟ್ಟಿಲ್ಲ? ಕಟ್ಟಡ ಅಂದರೆ ಇದು ಅದೇ ಸ್ವಾಮಿ, ಆ ತಾಯಿಗೆ ಇಷ್ಟ ಇಲ್ಲ. ಏನಿದ್ರೆ ಹಿಂಗೆ ಬೈಲಲ್ಲೇ, ನನಗೆ ಬೈಲೇ ಮಂದಿರ, ಯಾವುದೋ ಆಡಂಬರ ನನಗೆ ಬೇಕಿಲ್ಲ ಅನ್ನೋದೇ ಆ ತಾಯಿಗೆ ಇಷ್ಟ. ಸಾಮಾನ್ಯವಾಗಿರಬೇಕು, ನನ್ನ ಭಕ್ತಾದಿಗಳು ಬರಬೇಕು, ಹೋಗ್ಬೇಕು ಅನ್ನೋದೇ ಆ ತಾಯಿಗೆ ಇಷ್ಟ. ನೀವೇನಾದರೂ ನಾವು ಹೊಂದ್ಕೊಂಡಿದ್ದೀವಿ ಸ್ವಾಮಿ. ಆ ಹೊಂದ್ಕೊಂಡಿದ್ದೇವೆ, ಹರಕೆ ಈಡೇರ್ತಾ ಇದ್ದೇವೆ. ನಾವು ಬರ್ತಾ ಇದ್ದೀವಿ. ಇಲ್ಲಿ ನಾವು ಏನಾದರೂ ಒಂದು ಕಾರ್ಯಕ್ಕೆ ಹೋಗುವಾಗ, ಒಂದು ಬರುವಾಗ, ಏನಾದರೂ ನಾವು ಶಿರಾಗಿ ಏನಾದರೂ ಒಂದು ಕಾರ್ಯಕ್ಕೆ ಹೋಗ್ತಾ ಇರ್ತೀವಿ, ಒಂದು ಏನಾದರೂ ಅಂದ್ಕೊಂಡಿರ್ತೀವಿ, ಬಂದು ಈ ತಾಯಿ ಕೈ ಮುಗಿದು ಮುಂದಿನ ಕಾರ್ಯಕ್ಕೆ ನಾವು ಹೋಗ್ತೀವಿ ಸ್ವಾಮಿ. ಇದು ಉಡ್ಸ್ಲಮ್ಮ ಚಾಮುಂಡೇಶ್ವರಿ. ಹ್ಞೂ ಸ್ವಾಮಿ, ಉಡ್ಸ್ಲಮ್ಮ ಅಂದ್ರೆ ಅದೇ ಚಾಮುಂಡೇಶ್ವರಿ ಅಂದ್ರೆ ಅದೇ ಮೂಲನೇ ಉಡ್ಸ್ಲಮ್ಮ ದೇವ್ರ ಹೆಸರು. ಆ ತಾಯಿಯ ಇನ್ನೊಂದು ಅಂಶನೇ ಈ ಉಡ್ಸ್ಲಮ್ಮ. ಚಾಮುಂಡೇಶ್ವರಿ ಇನ್ನೊಂದು ಅಂಶನೇ ಉಡ್ಸ್ಲಮ್ಮ. ಹಾಂ, ಓಕೆ ಅಣ್ಣ, ಥ್ಯಾಂಕ್ ಯು. ಆಯಿತು. ಅರ್ಕೆಗಳು ಆಗಂಗಿದ್ರೆ ನಾವು ಹೊಂದ್ಕೊಂಡಂಗೆ ಅಂದರೆ ಬಲಗಡೆಗೆ ತಿರುಗೈತಿ, ಆಗಲ್ಲಪ್ಪ ಅಂದರೆ ಎಡಗಡೆಗೆ ತಿರುಗುತ್ತೆ. ಕರೆಕ್ಟಾಗಿ ಹಾಕತ್ತೆ, ನಮ್ಮ ಕೆಲಸ ಹಾಕತ್ತೆ ಅನ್ನಂಗಿದ್ರೆ ಬಲಗಡೆಗೆ ತಿರುಗುತ್ತೆ, ಆಗಲ್ಲ ಅಂದರೆ ಎಡಗಡೆಗೆ ತಿರುಗುತ್ತೆ. ನಿಮ್ದು ಯಾವ ಊರು? ನಮ್ಮದು ದಾವಣಗೆರೆ, ಚಿರ್ತಳ್ಳಿಗಿದ್ದೀವಿ. ನೀವು ಎಷ್ಟು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ನಾವು ಈಗ 5 ತಿಂಗಳಾಯ್ತು.
5 ತಿಂಗಳಿಂದ ಎಷ್ಟು ಸತಿ ಬಂದಿದ್ದೀರಾ ಆಲ್ರೆಡಿ? ಅಲ್ಲೇ 15 ದಿವಸಕ್ಕೂ 6ಕ್ಕೂ ಹಿಂಗೆ ಬಂದೇ ಬರ್ತೀವಿ ನಾವು. ಬರ್ತಾ ಇದ್ವಿ ಅಂದರೆ ಹೊಲದ್ದು ನಮ್ದು ಒಂಚೂರು ಹೊಲದ್ದು ಅಂದ್ಕೊಂಡಿದ್ವಿ, ಹೊಲ ಆಗಿಬಿಡ್ತು. ಇಲ್ಲಿ ಬಂದಮೇಲೆ ಹೊಲ ಆಯ್ತು. ನನ್ನ ಮಗ 12 ವರ್ಷ ಆಗಿತ್ತು, ಮಕ್ಕಳಾಗಿರಲಿಲ್ಲ. ಈಗ ಒಂಚೂರು ದೇವ್ರು ತೋರಿಸಿದ್ದಾನೆ ಈ ದೇವಸ್ಥಾನಕ್ಕೆ ಬಂದಮೇಲೆ. ಅವೆಲ್ಲ ಬದಲಾವಣೆ ಆಗಿದೆ. ಹೆಂಗೆ ಅನ್ಸುತ್ತೆ ನಮ್ಮ ಉಡ್ಸ್ಲಮ್ಮನ ದೇವಸ್ಥಾನ? ಚೆನ್ನಾಗ ಅಮ್ಮ ಅಂದ್ಕೊಂಡದ್ದು ನೆರವೇರಿಸ್ತಾಳೆ ಅಮ್ಮ. ನಾವು ಅಂದ್ಕೊಂಡದ್ದು ತೀರ್ಸ್ಬೇಕು ಅಮ್ಮಗೆ. ಹಂಗೆ ನೀವೇನಾದರೂ ಅರ್ಕೆ ಕಟ್ಕೊಂಡಿದ್ವಿ. ಹೊಲ ಆದರೆ ಹಿಂಗೆ ಅರ್ಕೆ ಮಾಡ್ತೀನಿ ಅಂತಂದು ಊಟಕ್ಕೆ ಬಿಟ್ಟು ಹಾಕಿಸ್ತೀನಿ ಅಂತ ಹೇಳಿದ್ದೀನಿ. ಹಂಗಾರೆ ನೆಕ್ಸ್ಟ್ ಬಂದಾಗ ಊಟಕ್ಕೆ ಹಾಕ್ಸ್ತೀರಾ? ಇಲ್ಲ, ನನ್ನ ಮಗ್ಗೆ 5 ತಿಂಗಳು ಬಿದ್ಮೇಲೆ ಹಾಕಿಸ್ತೀನಿ ಅಂತ ಹೇಳಿದ್ದೀನಿ. 5 ತಿಂಗಳಾದ್ಮೇಲೆ ಅದೇ ಪಾಪುಗೆ? ಹಾಂ, ಪಾಪುಗೆ. ಹೊಲದ ಬೇರೆ, ನನ್ನ ಮಗನ ಬೇರೆ 2 ಅರ್ಕೆ ಮಾಡ್ಕೊಂಡಿದ್ವಿ. ನೀವು ದಾವಣಗೆರೆನೇ ಬಂದಿದ್ದೀರಾ? ದಾವಣಗೆರೆ ನಮ್ದು ಇಲ್ಲೇ ಇದು ಸಿರದ ಹತ್ರ ಚಿತ್ತಳ್ಳಿ ಅಂತ ಐತಿ. ಅಲ್ಲಿ ಹೊಲ ಆಗೈತೆ ನಮ್ಮ 3 ಎಕರೆ ನಮ್ಮ ಮಾವಂದು. ಅಲ್ಲಿ ಅದಕ್ಕೆ ಹೊಲ ಇಲ್ಲಿ ಬಂದಮೇಲೆ ಹೊಲ ಆಯ್ತು ನಮ್ಗೆ, ಹೆಸ್ರಿಗೆ ಆಯ್ತು. ಪಾಣಿ ಬಂದೈತಲ್ಲೇನೆ ಇಲ್ಲೇ ಇದೀವಿ ಈಗ. ಸೈಟ್ ಮಾಡಿ ದೇವಸ್ಥಾನ ಹೆಂಗೆ ಗೊತ್ತಾಯ್ತು ಇಲ್ಲಿದೆ ಅಂತ? ಯಾರೋ ಒಬ್ರು ಹೇಳಿದ್ರು. ನೀವಾ? ಅಜ್ಜಿ ಹೇಳಿ, ತಾಯಿ ಉಡ್ಸ್ಲಮ್ಮನ ಬಗ್ಗೆ ಏನು ಹೇಳ್ತೀರಾ? ಉಡ್ಸ್ಲಮ್ಮನ ಬಗ್ಗೆ ಭಾರಿ ಒಳ್ಳೇದು, ನಮಗೆ ಒಳ್ಳೇದು. ಇವತ್ತು ನನ್ನ ಕಷ್ಟನ ಪರಿಹಾರ ಮಾಡಿರುವ, ಎಂದು ತಿರುಗಿರ್ಲಿಲ್ಲ. 2 ಸಲ ಬಂದೆ, ತಿರುಗಿರ್ಲಿಲ್ಲ ತಾಯಿ. ಇವತ್ತು ನಾನು ಏನು ಅಂದ್ಕೊಂಡು ಅದೆಲ್ಲ ತಿರುಗಿದ್ಲು. ನಾನು ಹೋಗ್ತೀನಿ ಬಾರಮ್ಮ ಅಂತಂದು ತಾಯಿನ ಕರ್ಕೊಂಡು ಬಂದು ನನ್ನ ಕಷ್ಟ ಇಲ್ಲಿಗನ ಪರಿಹಾರ ಮಾಡ್ತಾಳೆ ಅಮ್ಮ ಅಂತ ಅಲ್ಲಿಂದ ಹೊರಟು ಬಂದೆ. ಇವತ್ತು ನನಗೆ ಗೊತ್ತಾಯ್ತು. ಈಗ ತಿರುಗಿದಪ್ಪ ತಾಯಿ ನಮ್ಮಮ್ಮ. ಈಗ ನಾನು 5 ವಾರ ಬರ್ತೀನಿ. 5 ವಾರ ಬಂದು ಕೋಳಿ ತಂದು ಕೊಯ್ಕೊಂಡು ನಮ್ಗೊಂದು ಊಟ ಹಾಕ್ಸಿ ಹೋಗ್ತೀನಿ. ಒಳ್ಳೇದಪ್ಪ. ಇದೊಂದು ನಂದೊಂದು ಪರಿಹಾರ ಆಗಿಬಿಟ್ರೆ ಸಾಕು. ಸಾಕು ಪರಮಾತ್ಮ ತಾಯಿ. ನೀವೇನಾದರೂ ಅಂದ್ಕೊಂಡಿದ್ರಾ? ಇನ್ನೆಲ್ಲ ಮಾಮೂಲು ಕೈ ಮುಗ್ದು ಹೋಗ್ತಿರ್ತೀನಿ. ಬಂದು ನಾನು ಹಿಂಗೆ ಹೋಗ್ಬೇಕಾದ್ರೆ, ಬೆಂಗಳೂರಿಗೆ ಹೋಗ್ಬೇಕಾದ್ರೆ, ಹಿಂಗೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಕೈ ಮುಗ್ದು ಹೋಗ್ತೀನಿ. ಒಳ್ಳೇದಾಗೈತೆ ನಮಗೆ, ಅದಕ್ಕೆ ಕೈ ಮುಗ್ದು ಹೋಗ್ತಾ ಇರ್ತೀನಿ. ನಿಮ್ಗೆ ಹೆಂಗೆ ಅನ್ಸುತ್ತೆ ಈ ದೇವಸ್ಥಾನದ ಬಗ್ಗೆ? ವಿಶೇಷ ಐತೆ. ಆಮೇಲೆ ನಡೀತೈತೆ, ನಡ್ಕೊಂಡು ಪಡ್ಕೊಂತಾರೆ ಅಷ್ಟೇ. ಮತ್ತೆ ಇನ್ನೇನು ಹೇಳೋದಾದ್ರೆ ಏನು ಹೇಳ್ತೀರಾ? ಏನಿಲ್ಲ, ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಜನ ನೋಡ್ತಾ ಇದ್ರಲ್ಲ, ಇನ್ನು ಶುಕ್ರವಾರ, ಶನಿವಾರ, ಇನ್ನು ಮಂಗಳವಾರ, ಭಾನುವಾರ ಭಾಳ ಜನ ಜನ ಇರುತ್ತೆ. ಯಾವ 24 hours into 7 ಇರ್ತಾರೆ ಇದಕ್ಕೆ. ಆಮ್ಗೇನು ಬಾಗಿಲಿಲ್ಲ, ದೇವಸ್ಥಾನ ಇಲ್ಲ, ಪೂಜಾರಿಲ್ಲ. ಎಲ್ಲ ಅವ್ರವ್ರ ಕಾರ್ಯಕಾರ ಅವ್ರು ಮುಕ್ಕೊಂಬೇಕು, ಹೋಗ್ತಿರ್ಬೇಕು, ಕಾಯಣ ಮಾಡಿಸ್ಕೊಂತಿರ್ಬೇಕು, ಏನಂತಾರೆ ಅರಿಕೆ ಮಾಡ್ಕೊಂತಾರೆ, ಹೋಗ್ತಾರೆ. ಭಾಳ ವಿಶೇಷತೆ ಅಮ್ಮಂದು. ಉಡ್ಸ್ಲಮ್ಮ ಅಂತ ಅಮ್ಮನ ಹೆಸರು. ಭಾಳ ವಿಶೇಷ, ನೇಮ ನಡೀತಾ ಇದೆ. ಭಾಳ ಚೆನ್ನಾಗಿ ನಡ್ಕೊತಾ ಇದ್ದಾರೆ ನೋಡ್ರಿ. ಕೊಲ್ಲು ಅವೆಲ್ಲ ತಿರುಗ್ತಾ ಇದ್ದಾವೆ. ಅವೆಲ್ಲ ಚೆನ್ನಾಗಿ ನಡೀತಾ ಇದೆ. ಇಲ್ಲ, ನಮ್ಗೆ ಭಕ್ತಿ ಸಾಕು. ನಮಗೆ ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆಗಿದ್ದಾವೆ ಕೆಲವು. ಓಕೆ ಅಣ್ಣ, ಥ್ಯಾಂಕ್ ಯು. ಆಲ್ಮರದ ಕೆಳಗಿದೆ ಉಡ್ಸಲಮ್ಮ ದೇವಿ ಅಂತೇಳಿ. ನೋಡಿ, ಈ ದೇವಸ್ಥಾನಕ್ಕೆ ಯಾವುದೇ ಥರದ್ದು ಬಾಗಿಲುಗಳಾಗಲಿ, ಒಂದು ಬಿಲ್ಡಿಂಗ್ ಆಗಲಿ ಏನೂ ಇಲ್ಲ. ಬೈಲಲ್ಲಿ ಆ ಅಮ್ಮ ಸ್ವತಂತ್ರವಾಗಿದೆ. ಇದು ನಮ್ಮ ಶಿರಾ ತಾಲೂಕಲ್ಲೇ ಇದೊಂದು ವಿಶೇಷವಾದಂಥ ದೇವಸ್ಥಾನ ಅಂತ ಹೇಳ್ಬೋದು. ಇದು ಅಷ್ಟು ಚೆನ್ನಾಗಿದೆ. ನಿಮಗೆ ತುಂಬ ಸ್ವತಂತ್ರ ಇದೆ. ಬಂದು ನೀವೇ ಪೂಜೆ ಮಾಡ್ಬೋದು. ಇಲ್ಲಿ ತುಂಬ ಟೈಮ್ ಕಳೆದು ಹೋಗ್ಬೋದು. ಈಗ ಇಲ್ಲಿ ನೋಡಿ, ಕಲ್ ಮೇಲೆ ಆಲ್ರೆಡಿ ಕೂತ್ಕೊಂಡಿದ್ದಾರೆ. ಪೂಜೆ ಮಾಡೋದು ತೋರಿಸ್ತೀನಿ ಬನ್ನಿ. ಪೂಜೆ ಮಾಡ್ತಾ ಇದ್ದಾರೆ.
ನನ್ನ ಹೆಸರು ಮಂಜುನಾಥ್ ಅಂತ, ನಿಮ್ದು ಯಾವುದು? ಬೆಂಗಳೂರು. ಎಷ್ಟು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಿ? ನಾನು ಇವಾಗ 6 ತಿಂಗಳಿಂದ ಬರ್ತಾಯಿದ್ದೀನಿ. ಹೆಂಗೆ ಅನ್ನಿಸ್ತಾ ಇದೆ ದೇವಸ್ಥಾನ? ನಾನು ಈ ಥರ ದೇವರು ನಾನು ಎಲ್ಲೂ ನೋಡಿಲ್ಲ. ಈ ಥರ ದೇವರು ನೋಡಿ ಬಂದು ನಾವೇ ಪೂಜೆ ಮಾಡ್ಕೊಳ್ಳೋದು. ಪೂಜಾರಿ ಇಲ್ಲ, ಏನೂ ಇಲ್ಲ. ಹೌದು. ನಿಜವಾಗೂ ಹೇಳಬೇಕು ಅಂದರೆ ಆ ಅಮ್ಮ ಹೇಳಿದ್ದು ಆಗುತ್ತೆ ಅಂದರೆ ಬಲಗಡೆ, ಆಗಲ್ಲ ಅಂದರೆ ಎಡಗಡೆ. 100% ಹೇಳಿದಂತೂ 100% ಅದೇ ಆಗುತ್ತೆ. ಅದು ಅರ್ಕೆ ಇದೆ ಅಂತೆ, ಮೊಸರನ್ನ ನೈವೇದ್ಯ ಮತ್ತು ಕೋಳಿನೂ ಕೊಡ್ಬೋದಂತೆ. ಅದನ್ನು ಅರ್ಕೆ ಮಾಡ್ಕೊಂಡು ಅದನ್ನು ತೀರ್ಸಿದ್ರೆ ಆ ಅಮ್ಮ ನಮ್ಮ ಕೆಲಸ ಆದಮೇಲೆ ಮಾಡ್ಬೋದಂತೆ. ಅದು ನಾನು 6 ತಿಂಗಳಾಯ್ತು ಬಂದು. ನಾನು ಫಸ್ಟು 3 ಸಲ ಬಂದೆ, ಏನು ಕೊಡಲೇ ಇಲ್ಲ. ಆಮೇಲೆ 4ನೇ ಸಲ ಬಂದೆ. 4ನೇ ಸಲ ಬಂದಾಗ ಯಾರೋ ಹೇಳಿದ್ರು, ಕೆಲವ್ರಿಗೆ ಫಸ್ಟ್ ಸಲ ಬರೋಲ್ಲ, ದೇವರು ಪರೀಕ್ಷೆ ಮಾಡ್ತಾರೆ, ಅದಕ್ಕೆ ನೀನು ಇನ್ನೊಂದು ಸಲ ಬಂದು ಹೋಗು ಅಂತ. ಆವಾಗ ಬಂದು ಹೋದೆ. ನಾನು ಕೇಳಿದ್ದು ಎಲ್ಲ ಕೆಲಸ ಆಗಿದೆ, ಎಲ್ಲ ಆಗಿದೆ. ಆ ಥರ ಸತ್ಯ ಇದೆ ಮಾತ್ರ. ಉಡ್ಸುಲಮ್ಮ ಅಂದರೆ ಅಷ್ಟು ಫೇಮಸ್. ನಾನು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ನೋಡ್ಕೊಂಡೇ ಬಂದಿದ್ದು. ಅಷ್ಟು ಸತ್ಯ ಇದೆ ಮಾತ್ರ. ಕೆಲವು ಕಡೆ ಎಲ್ಲ ಐಫೈ ಇಲ್ಲಿ ನೋಡಿ, ಅಲ್ಲಿ ಬೆಂಗಳೂರಲ್ಲೆಲ್ಲ ಒಂದು ಕಡೆ ಅಲ್ಲಿ ದುಡ್ಡು ಕೊಟ್ಟು ಕೇಳಬೇಕು, ಇಲ್ಲೇನೂ ಇಲ್ಲ. ಖುಷಿಯಿಂದ ದೇವ್ರಿಗೆ ಅಮ್ಮನಿಗೆ ಏನು ನೈವೇದ್ಯ ಮಾಡೋದು ಅಷ್ಟೇ. ಎಲ್ಲ ನೀವೇ ಮಾಡಬೇಕಿಲ್ಲಿ, ಎಲ್ಲ ನಾವೇ ಪೂಜೆ ಗೀಜೆ ಎಲ್ಲ ನಾವೇ ಮಾಡ್ಕೊಳ್ಳೋದು. ಅಷ್ಟು ಸತ್ಯ ಅಂದರೆ ಅಷ್ಟು ಸತ್ಯ ಇದೆ ಬಿಡಿ. ಬಂದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಮಂದಿ ಅವರು ಮನಸ್ಫೂರ್ತಿಯಾಗಿ ಪೂಜೆ ಮಾಡ್ಕೊಂಡು ಕೇಳ್ಕೊಂಡ್ರೆ ಇವತ್ತಿಲ್ಲ ಅಂದರೆ ನಾಳೆ, ನಾಳೆ ಇಲ್ಲಾಂದರೆ ಇನ್ನೊಂದು ವಾರ, ಈ ಥರ ಕೊಡ್ತಾಳಮ್ಮ. ಅಂದರೆ ಅದು 7 ಟೈಮ್ಗೆ ಕೊಡೋದು. ನಿಮ್ಗೆ ಏನು ಇಷ್ಟ ಆಯ್ತು ಇಲ್ಲಿ? ನನಗೇನಿಲ್ಲ ಸರ್, ಅಮ್ಮ ಕೇಳಿದ್ದು ಆಗುತ್ತೆ ಅಂದರೆ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಅದು ನನಗೆ ಸ್ವಲ್ಪ ಲೇಟ್ ಆಯಿತು ಏನೊಂದು ಕೇಳಿದಾಗ. ಆಮೇಲೆ ಯಾಕೆ ಲೇಟಾಗಿ ಕೊಡ್ತೀನಿ ಅಂತ ಹೇಳಿದ್ರು, ಬಲಗಡೆ ತಿರುಗಿತು. ಆಮೇಲೆ 1 ವಾರ ನೋಡಿದೆ, 2 ವಾರ ನೋಡಿದೆ, ಆಗಲಿಲ್ಲ. ಆಮೇಲೆ ಏನು ಮಾಡಿದೆ, ಬಂದು ಕೇಳಿದೆ ಎಷ್ಟು ದಿವ್ಸದಲ್ಲಿ ಆಗುತ್ತೆ ಅಂತ. ಇಷ್ಟು ದಿವ್ಸಲ್ಲಾಗುತ್ತೆ ಅಂತ. ನಾನೇ ಮನಸ್ಸಲ್ಲಿ 5 ದಿವ್ಸನಾ ಇಲ್ಲ 10 ದಿವ್ಸನ ಅಂತ ಹಂಗೆ ಕೇಳ್ದಂಗೆ ನಾನು ಅಂದ್ಕೊಂಡಿದ್ದು ಹೌದು ಎಷ್ಟು ದಿವಸ ಅಂತ ಕೇಳ್ಕೊಂಡು ನಾವು ತಿರುಗ್ತಾ ಅಷ್ಟು ದಿವ್ಸಕ್ಕೆ ಕರೆಕ್ಟಾಗಿ ಕೆಲಸ ಆಯಿತು. ನಿಜವಾಗ ಭಾರಿ ಸತ್ಯ ಇದೆ ಮಾತ್ರ, ಭಾರಿ ಸತ್ಯ ಇದೆ. ಜನ ಬಂದಿಲ್ಲಿ ಆಶೀರ್ವಾದ ಮಾಡಿಕೊಂಡ್ರೆ ಅದು ಜೀವನ ಪಾವನ ಆಗುತ್ತೆ. ಓಕೆ ಅಣ್ಣ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಯಜಮಾನ, ನಿಮ್ಮ ಹೆಸರು? ನನ್ನ ಹೆಸರು ಜಿ ಎಂ ರಂಗನಾಥಗೌಡ, ಗೋಪಾಲಹಳ್ಳಿ, ಸಿರಾ ತಾಲೂಕು. ನಾನು ಇಲ್ಲಿ ಭಾಳ ವರ್ಷದಿಂದ ಈ ರೋಡಲ್ಲಿ ಓಡಾಡ್ತಾ ಇದ್ದೀನಿ. ಈ ದೇವಸ್ಥಾನ ನೋಡಿ ಇವತ್ತು ಭಾಳ ನನಗೆ ಸಂತೋಷ ಆಯಿತು. ಯಾಕೆ? ಇದು ನೋಡಿದರೆ ಕಮರ್ಷಿಯಲ್ಲು ಯಾವ ದೇವಸ್ಥಾನ ಇನ್ಕಮ್ಮು ಬರೋ ಅಂಥ ದೇವಸ್ಥಾನಗಳು ಅವಕ್ಕೆ ದುಡ್ಡು ಕೊಟ್ಟು ಬೇಜಾನು ಹೋಗ್ತಾರೆ. ಸತ್ಯವಾಗಿ ನಡೀತಕ್ಕಂಥ ದೇವ್ರುಗಳಿಗೆ ಹೋಗೋದು ಜನ ಕಡಿಮೆ. ಆದರೆ ಈ ದೇವರು ಇಲ್ಲಿ ನೆಲೆಸಿ ಈ ಪ್ರಚಾರಕ್ಕೆ ಬರಬೇಕಾದ್ರೆ ಇನ್ನೂ ಭಾಳ ವರ್ಷ ಬೇಕಾಗ್ತೈತೆ. ಈಗ ನಾವು ನೋಡಿದ ಮಟ್ಟಿಗೆ ಈಗ ನಡೀತಾ ಇರೋದು ನೋಡಿದರೆ ಭಾಳ ಅದ್ಭುತವಾಗಿ ಒಂದು ತಾಲೂಕಿಗೆ ನೋಡೋ ಅಂಥ ಕ್ಷೇತ್ರ ಆಗಬೇಕು ಅಂತ ಹೇಳಿ ನಾವು ಇಲ್ಲೆಲ್ಲ ಪ್ರಯತ್ನಪಟ್ಟು ನೋಡ್ತಾ ಇದ್ದೇವೆ. ಅದಕ್ಕೆ ಇನ್ನೂ ಮುಂದೆ ಉತ್ತೇಜನ ಕೊಟ್ಟು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಚೆನ್ನಾಗಿ ನಡೀಲಿ ಅಂತ ಹೇಳ್ಬಿಟ್ಟು ನಾವು ಈ ದೇವ್ರ ಮೇಲೆ ಭಾರ ಹಾಕಿ ಹಾರೈಸ್ತಾ ಇದ್ದೀನಿ. ದೇವರಿಗೆ ಇದಾಗಲಿ, ಧಾರಾಳಿಗೆ ಜೈ ಅಂತಂದು ನನ್ನ ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ.
ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ನೀವು ಬರಬೇಕು ಅಂತಂದರೆ ಶಿರಾಯಿಂದ ನೀವು ಬಂದರೆ ಬಸ್ ಇಲ್ಲಿ ಸ್ಟಾಪ್ ಇದೆ. ಉಳಸ್ಲಮ್ಮನ ದೇವಸ್ಥಾನ ಅಂತ ಹೇಳಿ ದ್ವಾರಾಳು ಗ್ರಾಮ, ಇಲ್ಲಿ ಸ್ಟಾಪ್ ಇದೆ. ಇಲ್ಲಾಂದರೆ ನೀವು ತಾವರೆಕೆರೆಗೆ ಬಂದು ಕೂಡ ಇಲ್ಲಿಗೆ ಬರ್ಬೋದು. ಶಿರಾಯಿಂದ ಬೇಕಾದ್ರೆ ಬಂದು ಬರ್ಬೋದು. ಇಲ್ಲಿ ನಿಮಗೆ ಆಟೋದ ವ್ಯವಸ್ಥೆ, ಬಸ್ ವ್ಯವಸ್ಥೆ ಎಲ್ಲ ಇರುತ್ತೆ, ಬರ್ಬೋದು ಸ್ನೇಹಿತರೆ. ಇದು ನಿಜವಾಗ್ಲೂ ಕೂಡ ತುಂಬ ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ ದೇವಸ್ಥಾನಗಳಿಗೆ, ತುಂಬ ಖುಷಿ ಪಡ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ಏನು ಅಂತಂದರೆ ದ್ವಾರಾಳು ಗ್ರಾಮ ಪಂಚಾಯತಿಯರು ಇಲ್ಲಿ ಸ್ವಚ್ಛತೆ ಬಗ್ಗೆ ಸ್ವಲ್ಪ ದಯವಿಟ್ಟು ಗಮನ ವಹಿಸ್ಬೇಕಿಲ್ಲಿ. ನೋಡಿ, ದೇವಸ್ಥಾನ ಹತ್ರ ಎಲ್ಲ ಓಕೆ, ಬಟ್ಟು ಸುತ್ತಲೂ ತುಂಬ ಪ್ಲಾಸ್ಟಿಕ್ಕು, ಇಲ್ಲಿ ಮೇಂಟೆನೆನ್ಸ್ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ದ್ವಾರಾಳು ಗ್ರಾಮ ಪಂಚಾಯತಿಯರು ಸ್ವಲ್ಪ ಗಮನ ವಹಿಸಬೇಕು. ಇಲ್ಲಿ ಡಸ್ಟ್ಬಿನ್ ಇಡ ಅಂತ ವ್ಯವಸ್ಥೆ ಏನಾದರೂ ಮಾಡಬೇಕಿಲ್ಲಿ. ನೋಡಿ, ತುಂಬ ಪ್ಲಾಸ್ಟಿಕ್ ಇಲ್ಲೇ ಇದೆ ನೋಡಿ. ದಯವಿಟ್ಟು ಗ್ರಾಮ ಪಂಚಾಯತಿ ಬಗ್ಗೆ ಬೇಗ ತಲೆ ಕೆಡಿಸ್ಕೊಂಡು ಸ್ವಲ್ಪ ಕೆಲಸಗಳು ಮಾಡಬೇಕು. ನೋಡಿ, ಅಲ್ಲೆಲ್ಲ ಚೆನ್ನಾಗಿದೆ, ದೇವಸ್ಥಾನ ಹತ್ರ ಎಲ್ಲ ಚೆನ್ನಾಗಿದೆ, ಬಟ್ ಇಲ್ಲಿ ತುಂಬ ಪ್ಲಾಸ್ಟಿಕ್ ಇದೆ. ಇಲ್ಲಿ ನಿರ್ವಹಣೆ ಇಲ್ಲ. ಇಲ್ಲಿ ದಯವಿಟ್ಟು ಗಮನ ವಹಿಸಬೇಕು ಇಲ್ಲಿ. ನೋಡಿ ಇಲ್ಲೆಲ್ಲ ಸ್ನೇಹಿತರೆ, ಮತ್ತು ನಿಮ್ಗೆಲ್ಲರೂ ಕೂಡ ನಿಮ್ಮ ಅಂದ್ಕೊಂಡ ಕೆಲಸಗಳೆಲ್ಲ ಆಗಲಿ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ವೀಕ್ಷಕರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡಿದ್ದೀನಿ. ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ನಿಮಗೂ ಸಮಯ ಸಿಕ್ಕಾಗ ದಯವಿಟ್ಟು ಇಲ್ಲಿಗೆ ಬನ್ನಿ ಸ್ನೇಹಿತರೆ. ಇದಿಷ್ಟು ಕೂಡ ಉಳಸ್ಲಮ್ಮ ದೇವಸ್ಥಾನದ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ఇది నా సంస్థానం, జాగ్రత్త.